ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಯಂಕನಗೌಡ ಮರಗೌಡ ಪಾಟೀಲ್ ಇವರು ಅದರ ಮುಖ್ಯ ಅತಿಥಿ ಸ್ಥಾನವನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನಾಗಿ ಪ್ರಧಾನಪ್ಪ ಕಾಳು ಅವರು ಸಹಿತ ಮುಖ್ಯ ಅತಿಥಿ ಸ್ಥಾನವನ್ನ ಸ್ವೀಕರಿಸಬೇಕಂತ ಕೇಳ್ತೇವೆ. ಅದೇ ರೀತಿಯಾಗಿ ಟೀಮ್ನ ಓನರ್ಗಳಾಗಿರ್ತಕ್ಕಂಥ ಭೂದೇಶ್ ಕೋಳೂರ್, ರಮೇಶ್ ಮಡವಾಳರ್, ಪ್ರಶಾಂತ್ ಸರ್, ಉದಯ್ ಕುಮಾರ್ ಗದ್ದೆಯವರು, ಮಾಲಿಂಗಪ್ಪ ಜಬ್ಬಿಯವರು, ಅಶೋಕ್ ಚಬ್ಬಿ, ಗಣೇಶ್ ಗಂಟಿ, ಹನುಮಂತಗೌಡ ಪಾಟೀಲ್, ಬಸವರಾಜ್ ಖಾನಾಪುರ್, ಮಂಜುನಾಥ್ ಹೊನ್ನಳ್ಳಿ, ಶೇಖಪ್ಪ ವಾರದ್, ದೇವಪ್ಪ ಖಾನಾಪುರ್ ಹಾಗೂ ಅವರೂರನ್ನದೇ ಎಲ್ಲ ಗುರುಹಿರಿಯರನ್ನು ಅತಿಥಿ ಸ್ಥಾನಕ್ಕೆ ಈ ವೇದಿಕೆ ಮೇಲೆ ನಿರ್ಮಾಣ ಮಾಡಿ ಸ್ವೀಕರಿಸಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಚಪ್ಪಾಳೆಯನ್ನು ತಟ್ಟುವ ಮೂಲಕ ನಾವು ಅವರನ್ನ ಸ್ವಾಗತಿಸಿ ವೇದಿಕೆ ನಿರ್ಮಾಣವನ್ನು ಮಾಡಿದ್ದೇವೆ. ಸರ್, ಈ ಕಾರ್ಯಕ್ರಮದ ಕಮೆಂಟ್ರಿಗಳಾಗಿ ಆಗಮಿಸಿದಂತ ವಿಶೇಷ ಅತಿಥಿಗಳನ್ನ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರು ಅವ್ರನ್ನ ಪರಿಚಯ ಮಾಡಿಕೊಟ್ಟು ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊತೇವೆ. ವೇದಿಕೆಯನ್ನು ನಿರ್ಮಾಣ ಮಾಡಿದಂತ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಅರವಿಂದ್ ತಳವಾರ್ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಶಾಲಾ ನಮ್ಮೂರ ಹೆಮ್ಮೆಯ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಗನಕಟ್ಟಿ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಾವು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಆಟಗಳನ್ನು ಹಮ್ಮಿಕೊಳ್ತಾ ಬಂದಿದ್ವಿ. ಈ ವರ್ಷ ಎಲ್ಲ ಯುವಕರು ನನ್ನನ್ನು ಸಂಪರ್ಕಿಸಿ, ಸರ್ ನಮಗೊಂದು ಏನಾರು ಗೇಮ್ ಮಾಡಿರಿ, ಕಬಡ್ಡಿ ಅಥವಾ ಖೋ ಖೋ ಏನಾರು ಒಂದು ಮಾಡಿರಿ ಅಂತಂದಾಗ, ಸೊ ಕಂಟಿನ್ಯೂಸ್ ಆಗಿ ಇರೋದು ಆಟಪ್ಪ ಅಂತಂದ್ರೆ ಕ್ರಿಕೆಟ್, ಜನಪ್ರಿಯ ಆಟ ಮತ್ತು ಸುಪ್ರಸಿದ್ಧ ಆಟ. ಆ ಕ್ರಿಕೆಟನ್ನು ಆಯೋಜನೆ ಮಾಡೋಣ ಅಂದ್ಕೊಂಡಾಗ ಕೆಲವೊಂದಿಷ್ಟು ಮಂದಿ ಅದಕ್ಕೆ ಸಹಕಾರ ಧನಿಗೂಡಿಸಿದ್ರು. ಆಮೇಲೆ ಬೆಳೀತಾ ಅದು ಎಲ್ಲರೂ ಕೂಡಿ ಭಾಳಷ್ಟು ಸಹಾಯ ಸಹಕಾರದೊಂದಿಗೆ ಮೋಸ್ಟ್ಲಿ ನಾವು ಈ ಬಹುಮಾನವನ್ನು ಒಂದು ಫೋನ್ ಮೂಲಕನ ಅವರಿಗೆ ಒಪ್ಪಿಸಿ ಈ ಟೂರ್ನಿಯ ಪ್ರಥಮ ಬಹುಮಾನವನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ ವೀರೇಶ್ ಅಂಗಡಿ ಅವರಿಗೆ ಗ್ರಾಮದ ವತಿಯಿಂದ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ಕೊಡಿಸಿರ್ತಕ್ಕಂಥ ಶ್ರೀಯುತ ಮಾಲಿಂಗಪ್ಪಣ್ಣ ಚಬ್ಬಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಜೋರಾದ ಒಂದು ಚಪ್ಪಾಳೆಯ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಗ್ರಾಮದ ಹಿರಿಯರನ್ನು ಒಳಗೊಂಡಿರ್ತಕ್ಕಂಥ 4 ಜನ ಮ್ಯಾನೇಜರ್ಗಳನ್ನಾಗಿ ಈ ಟೂರ್ನಿಯ ನಡೆಸಿದೆವು. ಆ ಎಲ್ಲ ಮ್ಯಾನೇಜರ್ಗಳಿಗೆ ಗ್ರಾಮದ ವತಿಯಿಂದ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವು ಪ್ರತಿ ತಂಡಕ್ಕೂ 2 ಮಾಲೀಕರು ತಮ್ಮ ತಂಡಗಳನ್ನು ಖರೀದಿಸಿ ಅವರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಗ್ರಾಮದ ವತಿಯಿಂದ ಒಂದು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ. ವಿಶೇಷವಾಗಿ ಈ ಟೂರ್ನಿಯ ಸರಣಿ ಸರ್ವೋತ್ತಮ ಅಂದರೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕೊಡಿಸಿದಂಥ ನೆಚ್ಚಿನ ಕ್ರೀಡಾಭಿಮಾನಿಗಳಾಗಿರ್ತಕ್ಕಂಥ ಶ್ರೀಯುತ ಶರಣಪ್ಪಣ್ಣ ಗದ್ದಿಯವರು ಕೂಡ ಗ್ರಾಮದ ವತಿಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ವೈಯಕ್ತಿಕ ಬಹುಮಾನಗಳನ್ನು ದಿ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್, ದಿ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್, ದಿ ಬೆಸ್ಟ್ ವಿಕೆಟ್ ಕೀಪರ್ ಆಫ್ ದಿ ಟೂರ್ನಮೆಂಟ್, ಆ 4 ಪ್ರಶಸ್ತಿಗಳನ್ನು ಕೊಡಿಸಿದಂಥ ಎಲ್ಲ ಮಹನೀಯರಿಗೆ ನಮ್ಮ ಗ್ರಾಮದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವತ್ತಿನ ದಿನ ಮೋಸ್ಟ್ಲಿ ಹಂಗನಕಟ್ಟಿ ಗ್ರಾಮದ ಇತಿಹಾಸದೊಳಗೆ ಪ್ರಪ್ರಥಮ ಬಾರಿಗೆ ನಾವು ಟೂರ್ನಮೆಂಟ್ ಅನ್ಕೊಂಡಿನಿ. ಎಲ್ಲರ ಹೇಳಿದ್ದು ನೋಡಿದರೆ ಸೊ ಪ್ರಥಮ ಬಂದಿಗೆ ಅಂದಾಗ ಹಲವು ಅಡಚಣೆಗಳು, ಅದ್ರ ಬಗ್ಗೆ ನಾವು ನಿಮಗೆ ಹೇಳಬೇಕಾಗಿದ್ದಿಲ್ಲ. ಯಾಕಂತಂದ್ರೆ ಬೆರಳಿಕೆಯಲ್ಲಿ ಮಂದಿ ಅಷ್ಟೇ ಇಲ್ಲಿ ಗ್ರೌಂಡ್ ಮಾಡೋಕೆ ಸಹಾಯ ಸಹಕಾರವನ್ನು ಕೊಟ್ಟರು. ಸಹಕಾರ ಗ್ರಾಮದ ಹಿರಿಯರದ ಅವ್ರದ್ದು ಏನು ಕೊಡ್ಬೇಕಾಗಿತ್ತು ಕೊಡೈತಿ. ಬಟ್ ಯುವಕರಲ್ಲಿ ಆ ಉತ್ಸಾಹ ಕಡಿಮೆ, ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂತ. ಮೇಲೆ ನೋಡ್ರಿ, ಗೌಡ್ರೊಬ್ರು, ಯಲ್ಲಪ್ಪ ಗೌಡ್ರು, ಪ್ರದೀಪ, ಅನಿಲ ಎಣಿಸ್ಬೋದು ಇಲ್ಲಿ ಅಂಥವ್ರು ಅಷ್ಟೇ. ಮತ್ತು ನಾನು ನಿಮ್ಮ ಮನೆಯ ಕೆಲಸವನ್ನು ಬಿಟ್ಟು ಈ ಕ್ರೀಡಾಕ್ಕೆ ಅಂಟ್ಕೋರಿ ಅಂತ ದಯವಿಟ್ಟು ಹೇಳಕತ್ತಿಲ್ಲ, ಅದನ್ನು ಅಪಾರ್ಥದಿಕ್ಕೆ ಅವಾಗ ವಿನಿಯೋಗ ಬೇರೆ ಟೈಮ್ ಅಲ್ಲಿ ಕುಂತು ನಾವು ಮೊಬೈಲ್ ನೋಡೋದನ್ನು ಬಿಟ್ಟು ಶಾಲೆ ಗ್ರೌಂಡ್ ಅಥವಾ ಮೈದಾನದೊಳಗೆ ಇತ್ತಂತಂದ್ರೆ ಆ ಊರಿನ ಸೌಂದರ್ಯವೇ ಬೇರೆ. ಎಲ್ಲಿ ಕ್ರೀಡಾಂಗಣಗಳು ತುಂಬಿರ್ತಾವೋ ಅಲ್ಲಿ ಆಸ್ಪತ್ರೆಗಳು ಮುಚ್ಚಿರ್ತಾವೆ. ಸೊ ಆ ಕ್ರೀಡಾಂಗಣಗಳು ಯಾವತ್ತೂ ತುಂಬಿರಬೇಕು. ಅಂಥ ಕ್ರೀಡಾಂಗಣದ ತುಂಬಿರುವಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಗುರು ಹಿರಿಯರು ಮಾಡ್ಕೊತ ಬಂದಾರ. ನಾವುಗಳು ಅದನ್ನು ಮುಂದುವರಿಸೋಣ. ಮುಂದಿನ ದಿನಮಾನಗಳಲ್ಲಿ ಹಲವಾರು ಕ್ರೀಡಾ ಚಟುವಟಿಕೆಗಳು ಗ್ರಾಮದಲ್ಲಿ ಮೂಡಿ ಬರಲಿ. ಅದಕ್ಕೆ ಸಹಕಾರ ನಾನು ಶಿಕ್ಷಕರ ಕೆಲಸ ಏನಪ್ಪಾ ಅಂದ್ರೆ ಅವ್ರ ಸಂಪರ್ಕ ಕೊಂಡಿದ್ದಂಗೆ ಯುವಕರು ಮತ್ತು ಹಿರಿಯರ ನಡುವೆ ನಿಮಗೆ ಏನು ಸಹಕಾರ ಬೇಕು ನಾವು ಕೇಳಿದ್ರೆ ನಾ ಹಿರಿಯರ ಕಡೆಯಿಂದ ಕೊಡಿಸುವಂಥ ಜವಾಬ್ದಾರಿ ನಂದೈತಿ. ಅದು ಎಲ್ಲಿಂದ ತುಂಬರುವಂಥ ಕೆಲಸವನ್ನು ನಾ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬರುವ ದಿನಮಾನಗಳಲ್ಲಿ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿಯನ್ನ ಹಂಗನಕಟ್ಟಿ ಗ್ರಾಮದೊಳಗೆ ಆಯೋಜನೆ ಮಾಡ್ತೀವಿ ಅಂತಂದು ಈ ಸಂದರ್ಭದೊಳಗೆ ನಾವು ಹೇಳ್ತಾ, ಇವತ್ತಿನ ದಿನ ನಮ್ಮ ಈ ಪುಟ್ಟ ಹಂಗನಕಟ್ಟಿ ಗ್ರಾಮಕ್ಕೆ
ಹಾತಲಗೇರಿಯ ಮೋಸ್ಟ್ಲಿ ನನ್ನಂಥ ಸಾವಿರಾರು ಪ್ರತಿಭೆಗಳಿಗೆ ಕ್ರೀಡೆ, ಅದು ಖೋ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಓದು, ಅವರು B.Ed ಮಾಡದೇ ಇದ್ರು ಕೂಡ ಮೋಸ್ಟ್ಲಿ ನಾನು 4ನೇ ಕ್ಲಾಸ್ನಿಂದ ನೋಡ್ಕೊಂಡು ಬಂದಿಲ್ಲ. ಮಂಜಣ್ಣಗೆ ಗೊತ್ತಿರೋಂಥ ಕ್ರೀಡಾ ವಿಷಯ ಯಾವುದೂ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದೊಳಗೆ ನಾನು ಭಾಳಷ್ಟು ಖುಷಿಯಿಂದ ಹೇಳ್ಕೊತೀನಿ. ಅದು ಬಸವರಾಜ್ ಹೆಳವಿ ಆಗಿರ್ಬೋದು, ಭಾಳಷ್ಟು ಮಂದಿ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಟೀಚರ್ ಅಲ್ಲದಿದ್ರೂ ಕೂಡ ವಿದ್ಯೆ, ಕ್ರೀಡೆ ಎಲ್ಲವನ್ನು ದಾನವಾಗಿ ನೀಡಿರ್ತಕ್ಕಂಥ ನಮ್ಮ ಮಂಜುನಾಥ್ ಡೊಣ್ಣಿ ಗುರುಗಳಿಗೆ ಗ್ರಾಮದ ಎಲ್ಲ ಹಿರಿಯರು ಅವರನ್ನ ಗೌರವಿಸುವ ಮೂಲಕ ಈ ಟೂರ್ನಿಯ ನಿರ್ಣಾಯಕರಾಗಿ ಆಗಮಿಸಿದ್ದಾರೆ. ಅವರಿಗೆ ಒಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಜೋರಾದ ಒಂದು ಚಪ್ಪಾಳೆ ಮೂಲಕ ಅವರು ವೇದಿಕೆ ಕಡೆ ಆಗಮಿಸಬೇಕು ದಯವಿಟ್ಟು. ಇನ್ನೋರ್ವ ಆತ್ಮೀಯ ಸ್ನೇಹಿತ, ಮೋಸ್ಟ್ಲಿ ಗದಗ ಸುತ್ತಮುತ್ತಲ ದೊಡ್ಡ ಹೈಸ್ಕೂಲ್ ಅಂತಂದ್ರೆ ಲಕ್ಕುಂಡಿ ಹೈಸ್ಕೂಲು, BH ಪಾಟೀಲ್ ಹೈಸ್ಕೂಲು. ಅಲ್ಲಿ ಕ್ಲಾಸ್ ವೈಸ್ ಕ್ರಿಕೆಟ್ ನಡೆದ್ರೆ IPL ನಡೆದಂಗೆ ನಡೀತಿತ್ತು. ಆ IPL ನೊಳಗೆ ಕ್ಲಾಸ್ ವೈಸ್ ಕ್ರಿಕೆಟ್ನೊಳಗೆ ನನಗೆ ಪ್ಲೇಸ್ ಇದ್ದಿದ್ದಿಲ್ಲ. 11 ಮಂದಿ ಒಳಗೆ ನನಗೊಂದು ಪ್ಲೇಸ್ ಇಲ್ಲ ಅಲ್ಲಿ. ಅಂದ್ರೆ ಟೀಮ್ ಯಾವ ಲೆವೆಲ್ ಟಫ್ ಇತ್ತು ಅಂತಂದು ಭಾಳಷ್ಟು ರೋಚಕವಾಗಿರ್ತಕ್ಕಂಥ ಮ್ಯಾಚ್ಗಳನ್ನ ಕಂಡಿದ್ದೀವಿ. ಆ ತಂಡದ ನಾಯಕರು ರಾಜ್ಯ ಮಟ್ಟದಲ್ಲಿ ಹಲವಾರು ಟೂರ್ನಿಗಳನ್ನು ಆಡಿರ್ತಕ್ಕಂಥ ಅನುಭವಿ ಕ್ರಿಕೆಟ್ ಆಟಗಾರರಾಗಿರ್ತಕ್ಕಂಥ ನಮ್ಮ ಬಾಜು ಗ್ರಾಮ ಬಸಾಪುರ ಗ್ರಾಮದ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಪ್ಪ ಕೌಲೂರು ಅವರು ಕೂಡ ವೇದಿಕೆ ಕಡೆಗೆ ಆಗಮಿಸಬೇಕು ದಯವಿಟ್ಟು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಪುಟ್ಟ ಶಾಲನ್ನು ಹೊದಿಸಿ ನಾವು ಇಲ್ಲಿ ಈ ಟೂರ್ನಿಗೆ ನುಗ್ಗಿಸಿ. ನಾವು ಈ ಸಣ್ಣ ವಯಸ್ಸಿದ್ದಾಗ ನಮ್ಮೂರಿಗೆ ಬಂದಿದ್ರು ಮಂಜಣ್ಣರು 6ನೇ ತಿದ್ದ ನಾವು ಜಗ್ ಕ್ರಿಕೆಟ್ ಆಡ್ತಿದ್ವಿ. ಮೋಸ್ಟ್ಲಿ ಅವ್ರ ಕೈಯಾಗ ಒಂದು ಬಾಲ್ ಕೊಟ್ವಿ, ನಾವು ಕಪಿಲ್ದವನ್ನ ನೋಡ್ದಂಗೆ ಆಗ್ಬಿಡ್ತು. ನಾವು ಸ್ಟಂಪು ಅವೆಲ್ಲ ಹೇಳಿದ್ವಿ, ನಾವೀಗ ಅನುಭವಿಸಿದವ್ರಿಗೆ ಗೊತ್ತಾ ಆ ಫೀಲಿಂಗ್ಸ್. ಸೊ ಮುಂಡಗಿ ತಂಡದ ಕ್ರಿಕೆಟ್ ತಂಡದ ನಾಯಕರಾಗಿಯೂ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಆಟಗಾರರು, ಅವ್ರಿಗೆ ಗೊತ್ತಿಲ್ಲಾರ್ದಂಥ ಕ್ರೀಡಾದ ವಿಭಾಗವೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಾವು ಹಂಗನಕಟ್ಟಿ ಗ್ರಾಮದೊಳಗೆ ಇತ್ತೀಚೆಗೆ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಶಾಲಾ ವಿಷಯಗಳಾಗಿರ್ಬೋದು, ವಾರ್ಷಿಕ ಸ್ನೇಹ ಸಮ್ಮೇಳನ, ಮಾನ್ಯ ಕ್ರೀಡಾಕೂಟ ಮಾಡಿದ್ದು ಎಲ್ಲ ಯಶಸ್ವಿಗಳನ್ನ ತಾಲೂಕಾ ಇಲಾಖೆ ಬಹಳಷ್ಟು ಕುತೂಹಲದಿಂದ ಗಮನಿಸ್ತಾ ಇದೆ. ಪುಟ್ಟ ಗ್ರಾಮ ಹಂಗನಕಟ್ಟಿ ಒಳಗೆ ಏನೋ ಕಾರ್ಯಕ್ರಮಗಳು ಬಹಳಷ್ಟು ಚೆನ್ನಾಗಿ ನಡೀತವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಬಂದಿದ್ದಾರೆ. ಈ ಒಂದು ನಿರ್ಣಾಯಕರಿಗೆ ಪುಟ್ಟ ಗೌರವ ಸನ್ಮಾನವನ್ನ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರು ಅವರಿಗೊಂದು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಿರ್ಣಾಯಕರು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಪ್ರಧಾನಪ್ಪಣ್ಣ ಕಾಳೆ ಅವರು, ಶ್ರೀಯುತ ವೆಂಕನಗೌಡರು, ಶ್ರೀಯುತ ಉದಯ ಕುಮಾರಣ್ಣ ಗದ್ದಿಯವರು, ಶ್ರೀಯುತ ಮಾಲಿಂಗಪ್ಪಣ್ಣ ಚೆಬ್ಬಿ ಅವರು, ಶ್ರೀಯುತ ಅಶೋಕಣ್ಣ ಡಿ ಚೆಬ್ಬಿ ಅವರು ಅವರಿಗೆ ಒಂದು ಶಾಲನ್ನ ಹಾಕೋದ್ರ ಮೂಲಕ ಆ ಕ್ರೀಡಾ ಅನುಭವಕ್ಕೆ ನಮ್ಮ ಗ್ರಾಮದ ವತಿಯಿಂದ ಒಂದು ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಂಡದ ಓನರ್ಗಳು ಕೂಡ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ದಯವಿಟ್ಟು. ತಮ್ಮ ಚಪ್ಪಾಳೆಯ ಮೂಲಕ ತಮ್ಮ ಜೀವನವನ್ನೇ ಕ್ರೀಡೆಗಾಗಿ ಮೀಸಲಿಟ್ಟಿರ್ತಕ್ಕಂಥ ಜೀವಿಗಳಿಗೆ ನಾವು ಒಂದು ಪುಟ್ಟ ಗೌರವ ಸನ್ಮಾನ ನಮ್ಮ ಗ್ರಾಮದ ವತಿಯಿಂದ ಮತ್ತೊಮ್ಮೆ ಆ ಎಲ್ಲ ಈರುವರು ಮಹನೀಯರಿಗೆ ನಮ್ಮ ಗ್ರಾಮದ ವತಿಯಿಂದ ಪುಟ್ಟ ಗ್ರಾಮದ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಹಾಗೂ ಶಾಲೆಯ ಬೆಳವಣಿಗೆಯನ್ನು ಕುರಿತು ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳು, ಪ್ರಸ್ತುತ ಚಿಕ್ಕವಡ್ಡಟ್ಟಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸತಕ್ಕಂಥ ಶ್ರೀಯುತ ಪ್ರಶಾಂತ್ ಚೆಬ್ಬಿಗುರುಗಳು ಶಾಲೆಯ ಬಗ್ಗೆ ಹಾಗೂ ಟೂರ್ನಿಯ ಬಗ್ಗೆ, ಒಟ್ಟಾರೆ ಯುವ ಉತ್ಸಾಹಿ ಕ್ರೀಡಾಪಟುಗಳ ಬಗ್ಗೆ ತಮ್ಮೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಮೊದಲಿಗೆ ನಮ್ಮೂರಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಕಲಬುರ್ಗಿ ಶರಣಬಸವೇಶ್ವರಯ್ಯನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ 2026ನೇ ಸಾಲಿನಲ್ಲಿ ಈ ಒಂದು HPL ಅಂತಕ್ಕಂಥ ಈ ಒಂದು ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೀವಿ.
ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೂರಿನ ಯುವಕರು ಕ್ರೀಡಾ ಪ್ರೇಮಿಗಳು ಆಗಿರ್ತಕ್ಕಂಥ ಶ್ರೀಯುತ ಹಿರಣ್ಣವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಊರಿನ ಗುರು ಹಿರಿಯರೇ ಮತ್ತು ಎಲ್ಲ ಕ್ರೀಡಾಪಟುಗಳೇ ಮತ್ತು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ಇವತ್ತ ವಿಶೇಷ ಏನಪ್ಪಾ ಅಂದ್ರ ನಮಗೆ ಇವತ್ತಿಲ್ಲಿ ಟೂರ್ನಮೆಂಟ್ ಇಟ್ಟಿದ್ದು ನಮ್ಮ ಹಿಂದಿನ ಎಲ್ಲ ವಿಷಯಗಳನ್ನ ಮೆಲ್ಕ್ ಹಾಕ್ತಾ ಇದ್ವಿ. ನಮ್ಮ ಬಸವರಾಜ್ ಸರ್ ಸಾಕಷ್ಟು ವಿಚಾರನ ಹೇಳಿದ್ರು. ಈ ನಿಮ್ಮ ಊರಿನೊಳಗ ಟೂರ್ನಮೆಂಟ್ ಮಾಡ್ತಕ್ಕಂಥ ಇತಿಹಾಸ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಇತಿಹಾಸನೇ. ನಾವು ಆಡಿದ್ವಿ, ಹೊರಗೆ ಹೋಗ್ತಾ ಇದ್ವಿ, ಸಾಕಷ್ಟು ಇಲ್ಲಿ ಕುಂತಿರ್ತಕ್ಕಂಥ ಹಿರಿಯರು ಕೂಡ ಸಾಕಷ್ಟು ಬೇಯಿಸ್ಕೊಂಡ್ವಿ ನಾವು. ದಿನ ಅಲ್ಲಿಗೆ ನಾವು ಕ್ರಿಕೆಟ್ ಆಡೋಕೆ ಹೋಗ್ಬೇಕಂದ್ರೆ ಇಲ್ಲ, ಎತ್ತು ಮೇಯಿಸಿ ಹುಲ್ ಕಟ್ಟಾರು ಹೋಗಿ ನಾವು ಆಟ ಆಡಿ ಬರ್ತೀವಿ. ಸಾಕಷ್ಟು ಬೇಯಿಸ್ಕೊಂಡು ಆಟ ಆಡಿದ್ವಿ. ಅದ್ರ ನಮ್ಮ ಗದ್ದೆ ಮುನ್ಕಂಜಪ್ಪನ ಈ ಟೈಮ್ ನೆನೆಸ್ಕೋಬೇಕು. ಅವ್ರ ಮನೆಗೆ 5 ಮಂದಿ ಅವ್ರು ಬಂದ್ಬಿಡ್ರೆ ನಾವ್ ಎಲ್ಲಿ ಹೋಗಿ ಅವ್ರು ಬೆನ್ನತ್ ಬಿಡ್ರಿ, ತೋಲೆ ನಿಮ್ಗೆ ಅಂತ ನಿಂತು ಬಿಡ್ರಿ. ಅವ್ರು ಅದನ್ನ ಇವತ್ತು ನೆನೆಸ್ಕೋಬೇಕಂತ ಅಂತ ಸಂದರ್ಭಗಳನ್ನ ಅನುಭವಿಸಿದ್ವಿ. ಇದ್ರ ಜೊತೆಗೆ ನಮ್ಮ ಸಂಗಪ್ಪ ಅಂಗಡಿ ಕಾಕರ್ ಅವರು ಕೂಡ ನಾವೆಲ್ಲಿ ಟೂರ್ನಮೆಂಟ್ ಇರ್ತೀವಿ ನಾನು ಬರ್ತೀನಿ ಅಂತ ಹೇಳಿ ಒಂದು ಬಾಲಾರ ಕೊಡ್ಸರು, ಒಂದ್ ದಿನಾರ ಕೊಡ್ಸರು. ಅಂತ ಇತಿಹಾಸವನ್ನು ನಾವು ಸಾಕಷ್ಟು ಅನುಭವಗಳದವು. ಅದ್ರ ಜೊತೆಗೆ ನಮ್ಮ ಪ್ರಧಾನ ಕಾಳಿಮವರು ಕೂಡ ಅವಾಗ ನಮ್ಮ ಊರಾಗ ಟೀಮ್ ಮಾಡಿದ್ವಿ ನಾವು. ಆಗಿನ ಸಂದರ್ಭಕ್ಕೆ ಅದೇನೇ ಇರಲಿ, ಆ ಒಂದು ಜೋಶ್ ಬೇರೆ ಇತ್ತು ನಮ್ಮದು. ಅವ್ರು ಬ್ಯಾಟ್ ಕ್ರಿಕೆಟ್ ಕೊಡ್ಸಿದ್ರು. ಆ ಒಂದು ನೆನಪುಗಳನ್ನ ಈಗ ನೆನೆಸ್ಕೊಂಡ್ರೆ ನಾವು ಬಹಳಷ್ಟು ಸುಂದರ ಕ್ಷಣಗಳನ್ನ ಕಳೆದಿದೀವಿ ಅನ್ಸುತ್ತ. ಇವತ್ತಿನ ದಿನಮಾನ ಒಳಗೆ ಏನಾಗಿತ್ತು ಅಂದ್ರ ಈ ಮೊಬೈಲ್ ಬಂದ ಮೇಲೆ ಏನಾಗಿತ್ತು ಅಂದ್ರೆ ಈ ಆಟೋಟಗಳ ಕಡಿಮೆ ಆಗಿಬಿಟ್ಟವು. ಆಟೋಟಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ ಅಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ಬೇಕಂದ್ರೆ ನಾವು ಕ್ರೀಡೆಯಲ್ಲಿ ತೊಡಗಿಸ್ಕೋಬೇಕು. ಅದನ್ನ ನಾವು ಕಲ್ತ್ಕೊಂಡಾಗ ಮಾತ್ರ ನಾವು ಏನಾಗ್ತೀವಿ ಅಂದ್ರೆ ಆರೋಗ್ಯವಂತರಾಗಿರ್ತೀವಿ. ಇವತ್ತೇನಾಗ್ಬಿಟ್ಟಿದೆ, ನಮ್ಮ ಕ್ರೀಡೆಯಲ್ಲಿ ಬಹಳ ಕಡಿಮೆ ಆಸಕ್ತಿ ಕಡಿಮೆ ಐತಿ. ಬಹುಶಃ ನನ್ನ ಅನುಭವದ ಪ್ರಕಾರ ಏನಪ್ಪಾ ಅಂದ್ರ ನಾವು ಏನೋ ಒಂದು ನಮ್ಮ ವಯಸ್ಸಿನಾರ ಇದ್ರಲ್ಲ, ನಾವು ಅವಾಗ ಆಡಿದ್ದ ಕರೆ ಅನ್ಸುತ್ತ. ಈ ನಮ್ಮ ಊರಾಗ ಒಟ್ಟ ಹುಡುಗರು ಕ್ರಿಕೆಟ್ ನೀವು ಆಡ್ತಿರ್ಬೋದು, ಆದ್ರೆ ಬೇರೆ ಊರಿಗೆ ಟೂರ್ನಮೆಂಟ್ ಯಾವತ್ತ ನೀ 2 ರೂಪಾಯಿ ತಂದ್ರೆ ನಮ್ಗೆ ನಾಟಕ ಕರ್ಕಂತೀವಿ ಅಂತ ಹೇಳಿದ್ರು. ಅವಾಗ ಹಂಗಾಗಿ 2 ರೂಪಾಯಿ ಕೂಡಿಸಿ ಅದಕ್ಕೊಂದು ಫೀಸ್ ಅಂತ ಇರ್ತಿತ್ತು. 100 ರೂಪಾಯಿ ಕಟ್ಟಕ್ ಹಾಕಿದ್ರು ನಮ್ಗೆ. ಅಷ್ಟೊಂದು ಕಷ್ಟ ದಿನಗಳಿದ್ವು ಅವಾಗ. ಆ ದುಡ್ಡಿನ ಬಾತು ಅದ್ರಾಗನ ಒಂದ್ ಬಾಲ್ ತರ್ಬೇಕಂದ್ರ ದೊಡ್ಡ ಕಷ್ಟ. 8 100 ರೂಪಾಯಿ ಕೊಡಿಸಿ ತಳವಾರ ದೇವಪ್ಪನ ಕೂಡ ಇವತ್ತಿನ ಕಾಲ ಸ್ಮರಿಸ್ಬೇಕು. ಯಾಕಂದ್ರೆ ಅವತ್ತು ನಮ್ಮೆಲ್ಲಾ ಹುಡುಗರಿಗೆ ಆತ ಬಯಸಿಂತಿದ್ ಹೊರಗ ನೀವು ಕೆಲಸ ಇದ್ದಂಗಿಲ್ಲ, ಹುಡುಗನೆಲ್ಲ ಹಾಳು ಮಾಡ್ತಾನಂತೇಳಿ. ಆದ್ರ ಅವತ್ತ ಅವನು ಕೂಡ ಆ ಒಂದು ವಿದ್ಯೆನ ಕಲಿಸಿದಾನೆ. ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಣ್ಣ ಆಗಿರ್ಬೋದು, ನಮ್ಮ ಭುವೇಶ್ ಆಗಿರ್ಬೋದು, ನಮ್ಮ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಮನ್ಸ್ ರಮೇಶ್ ಮಾಡವಲ್ರ ಅವನ ಆಟಕ್ಕೆ ಕಳ್ಸೋದ್ ಖುಷಿ ನಮ್ಗ. ಯಾಕವ ನಾವು ಇಬ್ಬತ್ತಿ ಬಂದ್ ನೋಡಕ್ ನಿಂತ ಬಿಡ್ರ ಅವ್ರ. ಯಾಕಂದ್ರೆ ಅವ ಲೆಫ್ಟ್ ಹ್ಯಾಂಡ್ ನಮ್ಮ ಆಟಕ್ಕೊಂದು ಬಲ ಇತ್ತು, ಎಡಗೈ ಬಾಲಿಂಗ್ ಇತ್ತು. ಆಮೇಲೆ ನಮ್ಮ ಮಾಲಿಂಗೇಶ್ ಅಗ್ರಿ ಒಳ್ಳೆ ಕಮೆಂಟ್ರ್. ಅವ್ನಿಗೆ ಏನು ಗೊತ್ತಿಲ್ಲ ಅಂದ್ರೆ ಅವ್ರ ಕಮೆಂಟ್ರ್ ಯಾರು ಹೇಳಂಗಿಲ್ಲ. ಅಂತ ಒಂದು ಅನುಭವ ಇರ್ತಕ್ಕಂಥ ನಮ್ಮ ಮಾಲಿಂಗೇಶ್ ಗದ್ದೆ ಆಗಿರ್ಬೋದು, ನಮ್ಮ ಸಚಿನ್ ತೆಂಡೂಲ್ಕರ್ ಅಂತ ಹೆಸರು ನಮ್ಮ ಶರಣಪ್ಪ ಗದ್ದಿಯರಾಗಿರ್ಬೋದು, ಆಮೇಲೆ ನಮ್ಮ ಬಸವರಾಜ್ ಖಾನಾಪುರ, ಇವತ್ತಿನೂ ಕೂಡ ಎಲ್ಲರೂ ಬಹಳಷ್ಟು ಜನ ನಾವು ನೆನೆಸ್ಕೊಂಡ್ರ ಅವತ್ತಿನ ಕಾಲದೊಳಗ ಸೌಡ್ರ ಟೂರ್ನಮೆಂಟ್ ಆಡಿದ್ವಿ, ಶಿರಟ್ಟಿ ಒಳಗೆ ಆಡಿದ್ವಿ, ಹೊರಗೆ ಹೋಗಿದ್ವಿ. ಆರ್ ಒಂದ್ ಏನ್ ಬರ್ತೇವೆ ಅಂದ್ರೆ ನಾವು ಒಟ್ಟ ಗೆಲ್ತಿದ್ವಿಲ್ಲ, ಅದ ನಮ್ಗೆ ಬೇಜಾರಾಗದ. 1 ಸಲ 2 ಸಲ ಗೆದ್ದಿದ್ವಿ ಶಿರಟ್ಟೆ ಬಂದು. ಮತ್ತೆ ಪ್ರಯತ್ನ ಅಂತ ಬಿಟ್ಟಿಲ್ಲ. ಸೋಲು ಗೆಲುವು ಮುಖ್ಯ ಅಲ್ಲ, ಆದ್ರ ಎಲ್ಲೇ ಇರಲಿ ನಾವು ಕೆಚ್ಚದಿಂದ ಮನ್ಯಾಗ ಬಯಸ್ಕೊಂಡಾದ್ರೂ ಆಟ ಆಡಿದ್ವಿ. ಇಂತ ಒಂದು ಸುಂದರ ಕ್ಷಣಗಳನ್ನ ಇವತ್ತು ಸ್ಮರಿಸೋಕೆ ನಮ್ಗೆ ಅವಕಾಶ ಮಾಡ್ಕೊಂತ ನಮ್ಮ ಬಸವರಾಜ್ ಗುರುಗಳಿಗೆ ಬಹಳ ಎಷ್ಟೊಂದು ನಮ್ಮ ಊರಿನ ಎಲ್ಲಾ ಗುರಿಯರು ಎಷ್ಟೇ ಥ್ಯಾಂಕ್ಸ್ ಹೇಳೋ ಕೂಡ ತುಂಬಾ ಕಡಿಮೆ. ಯಾಕಂದ್ರೆ ನೋಡ್ರಿ, ನಾನು ಈ ಹಿಂದಿನ ಗುರುಗಳನ್ನ ಮತ್ತೆ ಅವ್ರ ಬಗ್ಗೆ ಅವಳನೆ ಮಾಡ್ತೀನಿ ಅಂತಲ್ಲ, ಅವ್ರ ಕೈ ಕಲ್ತು ನಾವು ಈ ಮಟ್ಟಕ್ಕೆ ಬೆಳೆದಿದೀವಿ. ಆದ್ರೂ ಕೂಡ ನಿಂತ ನೀರು ಏನಾಗಿತ್ತು ಅಂದ್ರೆ ಸ್ವಲ್ಪ ಈಗ ತಿಳಿಯಾಗಿ ಮತ್ತ ಹೊಸತನ ಚೈತನ್ಯವನ್ನು ತುಂಬಿದ್ದಾರೆ. ನಮ್ಮ ಅರವಿಂದ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಬಸವರಾಜ್ ಸರ್ ಆಗಿರ್ಬೋದು, ಮತ್ತ ನಮ್ಮ ಮಾಂತೇಶ್ ಖಾನಾಪುರ ಆಗಿರ್ಬೋದು, ಇವರೆಲ್ಲ ಸೇರ್ಕೊಂಡು ಊರಿನಲ್ಲಿ ಒಂದು ಉನ್ನತ ಆಗಿರ್ತಕ್ಕಂಥ ಒಂದು ಚೈತನ್ಯವನ್ನು ತುಂಬಿ ಯುವಕರಲ್ಲಿ ಆಗಿರ್ಬೋದು, ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಆಗಿರ್ಬೋದು. ನಮ್ಮ ಶಾಲೆ ಏನೈಪ್ಪ ಅಂದ್ರೆ ಇವತ್ತು ನಾವು ಪ್ರತಿಯೊಂದು ನಮ್ಮ ಚಿಕ್ಕ ಹುಡುಗಿ ಕೂಡ ನಮ್ಮ ಬಸವರಾಜ್ ಸರ್ ಏನೇ ಮಾಡಿದ್ರು ಕೂಡ ಹಾಕ್ತಿರ್ತಾರ. ನೋಡ್ರಿ ನಮ್ಮ ಊರ ಶಾಲೆ ಹಿಂಗ್ ಮಾಡಾಕತ್ತಾರ, ಹಿಂಗೆಲ್ಲ ಮಾಡ್ತಾರ, ನಾವು ಮಾಡಿರ್ತೀವಿ. ಆದ್ರೆ ನಮ್ಮ ಶಾಲೆಯಿಂದ ನನಗೆ ಹೇಳ್ಕೊಳಕ್ ಬಹಳಷ್ಟು ಖುಷಿ ಆಗ್ತಿರ್ತ. ಇನ್ಸ್ಟಾಗ್ರಾಮ್ನೇ ಹಾಕ್ತಾರ, ಯೂಟ್ಯೂಬ್ನೇ ಹಾಕ್ತಾರ. ಅವುಗಳನ್ನ ನಾವು ಅಷ್ಟು ನೋಡಂಗಿಲ್ಲ, ಇಡೀ ಜಗತ್ತನ್ನು ನೋಡ್ತಾ ಇರ್ತಾವ. ಅವ್ರು ಹಾಕಿರ್ತಕ್ಕಂಥ ಆಟಗಳನ್ನ ನಮ್ಮ ಊರಿನ ಒಂದು ಇದನ್ನ ಯೂಟ್ಯೂಬ್ ಅನ್ನ ಅದನ್ನ ಚಾನಲ್ ಅನ್ನು ಓಪನ್ ಮಾಡಿದ್ರೆ ಅದು ವ್ಯೂಸ್ ಆಗುತ್ತೆ, ಎಲ್ಲರೂ ನೋಡ್ತಿರ್ತಾರ. ಇಂಥ ನಮ್ಮ ಊರಿನ ಆಟೋಟಗಳಾಗಿರ್ಬೋದು, ಆಮೇಲೆ ವಾರ್ಷಿಕೋತ್ಸವ ಕ್ರೀಡಾ ಆಗಿರ್ಬೋದು, ಇವನ್ನೆಲ್ಲ ನೋಡ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಅಂದ್ಕೊಟ್ಟಿದ್ರೆ ಅವ್ರಿಗೆ ನಮ್ಮೆಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗುರುಯಲ್ಲಿ ವಿನಂತಿ ಏನಪ್ಪಾ ಅಂದ್ರ ಆ ಗುರುಗಳಿಗೆ ನಾವು ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೆ ಕರೆ ಆದ್ರೆ ಅವ್ರು ಇನ್ನೂ ಹೆಚ್ಚಿನ ಮಟ್ಟದೊಳಗ ಕ್ರೀಡೆಯಲ್ಲ ಶಿಕ್ಷಣದಲ್ಲೂ ಕೂಡ ಹೆಚ್ಚು ಅವರು ಪ್ರೋತ್ಸಾಹ ನೀಡ್ತಾರ. ನಮ್ಮ ಊರಿನ ಒಂದು ಶಿಕ್ಷಣ ಕೊರಗೆ ಏನಿತ್ತು, ನಮ್ಮ ಊರಾಗ ಒಟ್ಟ ಶಾಣ್ಯರಾಗಲ್ಲ ದಡ್ರ ಅನ್ನೋರು. ನಮ್ಮ ಕೊನ್ನೂರು ಸರ್ ಅಂತಿದ್ರು, ನಾವು 8ನೇ ಕ್ಲಾಸ್ ಹೋದ್ವಿ, ಅವ್ರಿಗೊಂದು ರೆಡ್ ಹಾಕ್ಬಿಟ್ಟಿದ್ರು, ನಮ್ಮ ಒಂದು ಲೆವೆಲ್ ಹಾಕ್ಬಿಟ್ಟಿದ್ರು. ಹಂಗನ್ ಕಟ್ಟಿ ಹೊಡ್ರಿ ಅಂದ್ರೆ ಅವ್ಕೆ ಏನು ಬರಲ್ಲ ಅನ್ನೋದೊಂದ್ರೆ ಲೆವೆಲ್ ಇತ್ತು.
ನಮ್ಗೆ ಹೋದ ತಕ್ಷಣ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಹಂಗನ್ ಕಟ್ಟ್ರಿ ಅಂತಂದ್ರೆ ನಮ್ಗೆ ಅವ್ರು ನಮ್ಗೆ ಹಂಗೆ ಬರಂಗಿಲ್ಲ ಹಂಗನ್ ಕಟ್ಟಿ ಬಿಡ್ರಿ ಅಂತಂದು ಭಾಳ ತಮಾಷೆ ಬಿಡ್ರ ಅಂತ ಒಂದು ಕಾಲೊಳಗೆ ಅದನ್ನೆಲ್ಲ ಅಳಿಸಿ ಹಾಕಿ ಶಿಕ್ಷಣದಲ್ಲಿ ಆಗಿರ್ಬೋದು ಕ್ರೀಡೆಯಲ್ಲಿ ಇದು ಅಷ್ಟೇ ಅಲ್ಲ ಇನ್ನೊಂದು ನೆನಪೈತಿ ಕಬಡ್ಡಿಯಲ್ಲಿ ಕೂಡ ನಮ್ಮ ಇದು ಯುವಜನ ಕ್ರೀಡೋತ್ಸವ ಕೂಡ ಕಬಡ್ಡಿಯಲ್ಲಿ ಕೂಡ ನಮ್ಮ ಊರಿನಿಂದ ನಾವು ಭಾಗವಹಿಸಿದ್ವಿ ಅವಾಗೆಲ್ಲ ಮಾಡಿದ್ವಿ. ಇತ್ತೀಚಿನ ಒಂದು ಯುವಕ ಪಡೆಯನ್ನು ಕೈ ಬಿಟ್ಟಿತ್ತು. ಇನ್ನು ಮುಂದಿನ ದಿನಮಾನ ಒಳಗ ಕ್ರೀಡೆಗೆ ಭಾಳ ಮಹತ್ವ ಐತಿ. ಚೀನಾದ್ರು ಅಷ್ಟು ಚಿನ್ನ ಹೊಡೆದ್ರು ಇಷ್ಟು ಚಿನ್ನ ಹೊಡೆದು ನಿಂತೀವಿ. ನಮ್ಮ ದೇಶದೊಳಗೆ ಏನಾಗಿತ್ತು ಅಂದ್ರ ನಮ್ಮ ಒಂದೇ ಚಿನ್ನ ಬಂದೈತೆ ಭಾಳ ಶ್ರಮ ಪಡ್ತೀವಿ. ಅವ್ರು 50-100 ಹೊಡೆದಿರ್ತಾರ, ನಮ್ ಒಂದು ಕಂಚು ಒಂದು ಬೆಳ್ಳಿ ಬಂದೈತೆ ನಾವು ದೊಡ್ಡ ಶ್ರಮ ಪಡ್ತೀವಿ. ಅಂತ 140-50 ಕೋಟಿ ಇರ್ತಕ್ಕಂಥ ದೇಶದೊಳಗ ಒಂದು ಚಿನ್ನದ ಪದಕ ತರೋಷ್ಟು ಇದು ಯೋಗ್ಯತೆ ಕಡಿಮೆ ಆಗ್ಬಿಟ್ಟೈತಿ. ಕಾರಣ ಇಷ್ಟೇ ಅಂದ್ರೆ ನಾವು ಕ್ರೀಡೆಗೆ ಏನ್ ಮಾಡ್ತಾ ಇಲ್ಲ, ಹೆಚ್ಚು ಮಹತ್ವವನ್ನು ಕೊಡ್ತಾ ಇಲ್ಲ. ಅಂದ್ರೆ ನಮ್ ಬಾಳೆ ಬಗ್ಸಿಬಿಟ್ಟು ಅಂತಲ್ಲ, ಈ ಒಂದು ಏನಪ್ಪಾ ಅಂದ್ರ ಕೆಲಸದ ಒಂದು ಬೇರೆ ಒಂದು ಫ್ರೀ ಟೈಮ್ ನಲ್ಲಿ ಇದನ್ನ ಒಂದು ಕ್ರೀಡೆಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಾವು ಆರೋಗ್ಯವಂತರಾಗ್ತೀವಿ. ನೀವು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಳ್ಳೋದಾಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್, ವಿವಿಧ ಇಲಾಖೆ ಒಳಗ ನಿಮ್ಮ ಬಾಡಿ ಆಗಿರ್ಬೋದು ಪ್ರತಿಯೊಂದು ಕೂಡ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡೆ ಅಂದ್ರ ನಿಮ್ಮೊಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ನಮಗ ನಮ್ಮ ಸಂಗಪ್ಪ ಕಾಕ ಅಂಗಡಿ ಅವ್ರಿಗೆ ಒಂದು ಸಂದರ್ಭದಲ್ಲಿ ಒಂದು ಜೋರಾಗಿ ಚಪ್ಪಳ ಹಾಕ್ರಿ. ಈಗ ಸದ್ಯಕ್ಕೆ ಬಂದ್ರು ಕಾರಣ ಇಷ್ಟ, ನಾವೆಲ್ಲೇ ಟೂರ್ನಮೆಂಟ್ ಹೋದ್ರೆ ಅವರು ಬೆನ್ನೆಲುವಾಗಿ ಬಂದು ತಮ್ದು ಒಂದು ಏನ್ ಮಾಡ್ತಾರೆ ನಮ್ಮ ಪ್ರೋತ್ಸಾಹ ಕೊಡ್ತಾರೆ. ಗೆಲ್ರಿ ಮಕ್ಕಳ, ನೀವೇನ್ ಆಟ ಆಡ್ತಿರ್ಲಿ, ಅಲ್ಲಿ ನೋಡಿ ಅವ ಹೆಂಗ್ ಹಾಕ್ತಾರೆ ನೀವು ಹಿಂಗ್ ಹಾಕ್ತಿರಿ ಅಂತೇಳಿ ಅವ್ರಿಗೆ ಸಂದರ್ಭ ಬಂದ್ರ ಅವ್ರಿಗೂ ಕೂಡ ನಾವು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ, ಈ ಸಂದರ್ಭದೊಳಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ಕೌಲೂರ್ ಸರ್ ಬಂದಿದ್ದಾರೆ, ಇವ್ರು ಮಲ್ಲಪ್ಪ ಸರ್ ಕೌಲೂರ್ ಅವರು ಕೂಡ ಈ ಒಂದು ಟೂರ್ನಮೆಂಟ್ ಅಂಪೈರ್ ಬಂದರೆ ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ನಮ್ಮ ಗ್ರಾಮದ ಪರವಾಗಿ ತುಂಬದ ಅಭಿನಂದನೆ ಸಲ್ಲಿಸುತ್ತಾ, ಅವ್ರ ಕಬಡ್ಡಿ ನಮ್ಮ ಕ್ರಿಕೆಟಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು. ಹಂಗ ನೀವೆಲ್ಲರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ರೀತಿಯೊಳಗ 4 ತಂಡಗಳು ನಮ್ಮವೇ ಆದ್ರೂ ಒಂದು ನಮ್ಮದು ಊರು ಅಂದಾಗ ನಮ್ಮದು ಬರ್ತೀವಿ, ಗ್ರಾಮ ಪಂಚಾಯತ್ ಸೋಡ್ರು ಅಂತಂದ್ರೆ ಹೆಮ್ಮೆ ಪಡ್ತೀವಿ. ಹಂಗ ಈಗ ತಂಡ ಅಂತ ಬಂದಾಗ ನಮ್ಮ ತಂಡ ಅಂತಂದು ಎಲ್ಲರಿಗೂ ಕೂಡ ಚಾಲೆಂಜ್ ಇದ್ದೇ ಇರುತ್ತೆ. ನೀವೆಲ್ಲರೂ ಉತ್ತಮ ರೀತಿಗೆ ಆಡ್ರಿ, ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗುರು ಹಿರಿಯರು ನಿಮಗೆ ಶುಭಾಯನ್ನ ಹಾರಿಸುತ್ತಾ ನನಗೆ ಇಲ್ಲಿ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಉಂಟು. ತಮ್ಮೆಲ್ಲರಿಗೂ ಗ್ರಾಮದ ಗುರುವರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಬಾಲ್ಯದ ದಿನಗಳನ್ನ ಅಂದ್ರೆ ಅವು ಬಂಗಾರದ ದಿನಗಳು, ಗೋಲ್ಡನ್ ಡೇಸ್ ಅಂತೀವಲ್ಲ. ಸೊ ಆ ದಿನಗಳಲ್ಲಿ ಎಲ್ಲರೂ ಸೇರಿ ಒಂದು ಬಾಲ್ ಸೇರಿಸ್ಬೇಕಾಗಿತ್ತು ಅಂದ್ರೆ, ಒಂದು ಬ್ಯಾಟ್ ಸೇರಿಸ್ಬೇಕಾಗಿತ್ತು ಅಂದ್ರೆ ಬಹಳಷ್ಟು ಕಷ್ಟಪಡ್ತಾ ಇದ್ವಿ. ನಾವು ಆಟ ಆಡಿದಕ್ಕಿಂತ ಬಾಲ್ ಹುಡುಕಿದ್ದ ಜಾಸ್ತಿ ಕ್ರಿಕೆಟ್ನೊಳಗ. ಯಾಕಂದ್ರೆ ಇಂಥ ಗ್ರೌಂಡ್ ಇದ್ದಿದ್ದಿಲ್ಲ ಅವಾಗೆಲ್ಲ, ಸಾಲಿ ಗ್ರೌಂಡ್ ಸಣ್ಣ ಪುಟ್ಟ ಇದ್ದಿತ್ತು, ಅದು ಅಲ್ಲಿ ಕಣ್ಣಾಗಿ ಬಿಡ್ತಿತ್ತು, ಅಲ್ಲಿ ಇಲ್ಲಿ ಈ ಆಟಕ್ಕೆ ಅಷ್ಟು ಪ್ರೋತ್ಸಾಹ ಇದ್ದಿದ್ದಿಲ್ಲ. ಸೊ ಅಂತ ದಿನಗಳನ್ನ ನೆನಪು ಮಾಡಿಕೊಂಡಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಪ್ರಶಾಂತ್ ಚೆಬ್ಬಿ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಮುಂದಿನದಾಗಿ ಈ ಆಟದ ಕೆಲವೊಂದಿಷ್ಟು ನಿಯಮಗಳನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ MK ಕೌಲೂರ್ ಗುರುಗಳು ತಮಗೆ ಎರಡೇ ಮಾತುಗಳಲ್ಲಿ ನಿಯಮಗಳು ಏನದಾವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರ. ಹಲೋ. ಹಂಗನಕಟ್ಟಿ ಗ್ರಾಮದ ಎಲ್ಲ ಆರಾಧ್ಯ ದೈವಗಳನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಂಗನಕಟ್ಟಿ ಗ್ರಾಮದ ಎಲ್ಲ ಕ್ರೀಡಾ ಪ್ರೇಮಿಗಳೇ ಮತ್ತು ಶಿಕ್ಷಣ ಪ್ರೇಮಿಗಳೇ ಹಾಗೂ ಎಲ್ಲ ಟೀಮಿನ ಓನರ್ಗಳೇ, ಮ್ಯಾನೇಜರ್ಗಳೇ ಹಾಗೂ ಈ ಒಂದು ಕ್ರಿಕೆಟ್ ಟೀಮಿನಲ್ಲಿ ಇದ್ಕೊಂಡು ಆಡಲಿಕ್ಕೆ ಉತ್ಸುಕರಾಗಿರ್ತಕ್ಕಂಥ ಎಲ್ಲ ಯುವ ಕ್ರೀಡಾಪಟುಗಳೇ, ಏನಿಲ್ಲ ಹೇಳೋದನ್ನ ಏನಿಲ್ಲ, ಕೆಲವೊಂದು ನಿಮ್ಗೆ ಆಲ್ರೆಡಿ ಪ್ರತಿನಿತ್ಯ ನೀವೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮ್ಯಾಚ್ಗಳನ್ನು ನೋಡ್ತಾ ಇರ್ತೀರಿ. ನಿಮ್ಗೆಲ್ಲರಿಗೂ ಗೊತ್ತು ಕೆಲವೊಂದು ಬದಲಾವಣೆ ಆಗಿದೆ ರೀಸೆಂಟ್ ಆಗಿ. ಏನಂದ್ರೆ ಲೆಗ್ ಸ್ಟಂಪ್ ಇಂದ ಆಚೆ ಹೋಗಿರ್ತಕ್ಕಂಥ ಬಾಲನ್ನು ನಾವು ಮೊದಲು ವೈಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಆದ್ರೆ ಈಗ ನೇರ 1 ಫೀಟ್ ಲೆವೆಲಲ್ಲಿ ಒಂದು ಲೈನ್ ಇರುತ್ತೆ, ಆ ಲೈನ್ ಬಿಡ್ತು ಹೊರಗಡೆ ಹೋಯ್ತಂದ್ರೆ ವೈಡ್, ಒಂದ್ ವೇಳೆ ಅದು ಸ್ಟಂಪ್ ಆಚೆ ಹೋಗಿತ್ತಂತೂ ವೈಡ್ ಅಂತ ನೀವು ಕನ್ಸಿಡರ್ ಮಾಡುವಂಗಿಲ್ಲ. ಅದು ರೀಸೆಂಟ್ ಆಗಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಮತ್ತು ನೀವು ಆಡ್ತಕ್ಕಂಥ ಗೇಮಲ್ಲಿ LB ಅನ್ನ ಹೊರತುಪಡಿಸಿದ್ರೆ LBW ಔಟ್ ಅನ್ನ ಬಿಟ್ಟರೆ ಉಳಿದಿದ್ದೆಲ್ಲವೂ ಫಾಲೋ ಅಪ್ ಇರುತ್ತೆ. ಉಳಿದಿದ್ದೆಲ್ಲ ನಿಮ್ಗೆ ಆಸ್ ಯೂಶುವಲ್ ಗೊತ್ತಿರುತ್ತೆ. ಹಾಗಾಗಿ ನೀವೆಲ್ಲರೂ ಒಂದೇ ಗ್ರಾಮದವ್ರು ಇರೋದ್ರಿಂದ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ರಿ. ಹಾಗಂತ ಅಂಪೈರ್ಗಳೇನು ದೇವರಲ್ಲ, ಅವರಿಂದನೂ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಾ ಇರ್ತಾವ. ನೀವು ಪ್ರತಿನಿತ್ಯ ನಿಮ್ಮ ಇದರಲ್ಲಿ ನೋಡ್ತಾ ಇರ್ತೀರಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲೂ ಕೂಡ. ಹಾಗಾಗಿ ನೀವೆಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಯನ್ನು ಆಡ್ರಿ. ಎಲ್ಲರೂ ಈ ಒಂದು ಹಬ್ಬದ ಸವಿಯನ್ನ ಎಲ್ಲರೂ ಅನುಭವಿಸಿ, ಯಾಕಂದ್ರೆ ಮತ್ತೆ ಸಿಗಂಗಿಲ್ಲ.
ಆ್ಯಕ್ಚುಲಿ ನಿಮ್ಮ ಬಸವರಾಜ್ ಅಳ್ವಿ ಸರ್ ಭಾಳ ಸ್ಫೂರ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಊರಲ್ಲಿ. ಸಾಕಷ್ಟು ಟೈಮ್ ಕರಿತಾ ಇದ್ದವ ನಂಗೆ, ನಾವೆಲ್ಲರೂ ಲೇಲೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ನಾನು ಅವನ ಹೈಸ್ಕೂಲ್ ಕ್ಲಾಸ್ಮೇಟ್ಗಳಾಗಿರೋದ್ರಿಂದ ನಿಮ್ಮೂರಿಗೆ ತುಂಬ ಟೈಮ್ ಕರೆದಿದ್ದ ನಾವು, ಬಾರೋ ಶಾಲೆಗೆ ಬಂದು ನೋಡ್ಕೊಂಡು ಹೋಗು ಅಂತೇಳಿ. ಆದರೆ ಈ ಒಂದು ಸುದಿನದಂದು ಬರಬೇಕಾಗೈತೆ. ಹಾಗಾಗಿ ನಾನು ಕೂಡ ಹೊಸಳ್ಳಿ ಶಾಲೆ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರತಿನಿತ್ಯ ನಿಮ್ಮ ಲೈನಲ್ಲೇ ಓಡಾಡ್ತಾ ಇರ್ತೀವಿ. ಮಾಡ್ರಿ, ಈ ಒಂದು ಕ್ರೀಡೆ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆ ಆಗಿರ್ಬೋದು, ಯಾವ ಊರಾಗ ದೇವಸ್ಥಾನಗಳು ಮತ್ತು ಶಾಲೆ ಚೆನ್ನಾಗಿರುತ್ತಾ ಆ ಊರಲ್ಲಿ ಶಿಕ್ಷಣ ಅಥವಾ ಏನ್ರಿ ಬುದ್ಧಿವಂತ ನಾಗರಿಕರಿದ್ದಾರ ಅಂತ ಅನ್ಸ್ಕೋತಾ ಇರ್ತೀವಿ ನಾವು. ಹಾಗಾಗಿ ನಿಮ್ಮ ಊರಿನ ಶಾಲೆಯನ್ನ ಇನ್ನೂ ಚೆನ್ನಾಗಿ ಮಾಡ್ರಿ, ಅಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ಒಂದು ಮಗುವಿನಲ್ಲಿ ಒಂದೇ ಇದು ಇರಂಗಿಲ್ಲ, ಎಲ್ಲ ಮಕ್ಕಳು ಒಂದೇ ಇಲ್ಲ. ಬಾಜು ಮನಿ ನಮ್ಮ ಮಗನ್ನ ಹೋಲಿಕೆ ಮಾಡ್ಕೋಬಾರ್ದು. ಯಾಕಂದ್ರೆ ಕುದುರೆಗೆ ಓಡ್ಲಿಕ್ಕೆ ಬರುತ್ತಾ, ಮೀನಿಗೆ ಈಜ್ಲಿಕ್ಕೆ ಬರುತ್ತಾ, ಪಕ್ಷಿಗೆ ಹಾರ್ಲಿಕ್ಕೆ ಬರುತ್ತಾ. ಹಾಗಾಗಿ ಯಾರೋ ಒಂದು ಮಗು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ಬೋದು, ಅಥವಾ ಸಾಂಗ್ ಹೇಳೋದ್ರಲ್ಲಿ ಇರ್ಬೋದು, ಅಥವಾ ಡ್ರಾಯಿಂಗ್ ಬಿಡಿಸೋದ್ರಲ್ಲಿ ಇರ್ಬೋದು, ಅಥವಾ ನೃತ್ಯ ಮಾಡೋದ್ರಲ್ಲಿ ಇರ್ಬೋದು. ಹಾಗಾಗಿ ನಾವು ನಮ್ಮ ಮಗುವಿನಲ್ಲಿ ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ ಅಂತೇಳಿ ನಾವು ಏನು ಮಾಡಬಾರ್ದು, ಇದನ್ನ ಮಾಡ್ಕೋಬಾರ್ದು. ಹಾಗಾಗಿ ಯುವಕರಲ್ಲಿ ಏನೈತೆ ಅಂದ್ರೆ, ಈ KPTCL ಹೋಗ್ರಿ, ಆರ್ಮಿಗೆ ಹೋಗ್ರಿ, ಕೆಲವೊಂದು 3 ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ ನೀವು ಕ್ವಾಲಿಫೈ ಆಗ್ಬೇಕು. ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಅಥವಾ ರನ್ನಿಂಗ್. ನೀವು KEB ಹೋದ್ರೆ ಅಂದ್ರೆ ಕಂಬ ಏರೋದಾಗಿರ್ಬೋದು, ಇಂಥವೆಲ್ಲ ಇರ್ತಾವ. ನೀವು ಅವನ್ನ ಈಗಿಂದಾನೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಸುಮ್ಮನೆ ಎಕ್ಸಾಮ್ ಬಂದಾಗ ಓದ್ತೀವಿ ಅಥವಾ ಫಿಸಿಕಲ್ ಟಾಸ್ಕ್ಗಳಿದ್ದಾಗ ನಾವು ಕ್ವಾಲಿಫೈ ಆಗ್ತೀವಿ ಅಂದ್ರೆ ಆಗಂಗಿಲ್ಲ. ಎಲ್ಲದಕ್ಕೂ ಪ್ರತಿಯೊಂದು ಯಶಸ್ಸು ಕೂಡ ಏನು ಕೇಳುತ್ತೆ, ನಮ್ಮನ್ನ ಹಾರ್ಡ್ ಎಫರ್ಟನ್ನು ಕೇಳುತ್ತೆ, ಕಠಿಣ ಪರಿಶ್ರಮವನ್ನು ಕೇಳುತ್ತೆ. ಹಾಗಾಗಿ ಒಬ್ಬ ರೈತ ಹೇಗೆ ತನ್ನ ಜಮೀನಿನಲ್ಲಿ ಉಳುಮೆ ಮಾಡಿ ಬೀಜ ಹಾಕಿ ಅದಕ್ಕೆಲ್ಲ ಕಷ್ಟಪಟ್ಟು ಗೊಬ್ಬರ, ಬೀಜ, ಎಣ್ಣೆ ಎಲ್ಲ ಮಾಡಿ ಫಲವನ್ನು ಪಡ್ಕೋತಾನಲ್ಲ, ಹಾಗೆ ನಾವು ಯಾವುದೋ ಒಂದು ಗೌರ್ಮೆಂಟ್ ಜಾಬನ್ನು ಪಡ್ಕೋಬೇಕಾದ್ರೆ ಫಿಸಿಕಲ್ ಆಗಿರ್ಬೋದು ಅಥವಾ ರಿಟರ್ನ್ ಆಗಿರ್ಬೋದು, ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸ್ಬೇಕಂದ್ರೆ ಈ ಎಲ್ಲ ಸ್ಪೋರ್ಟ್ಸ್ಗಳು ಬೇಕು. ಹಲೋ, ಹಾಸನ ಆದರ್ಶದಂತ ನಮ್ಮ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಕ್ರಿಕೆಟ್ ಅನ್ನೋ ಆಟ ಬಹಳ ಮನರಂಜಕವಾಗಿದ್ದು. ನಮ್ಮ ಊರಲ್ಲಿ, ಬೇರೆ ಊರಲ್ಲೆಲ್ಲ ನೋಡ್ತಿದ್ವಿ, ನಮ್ಮೂರಾಗ ಎಲ್ಲ ಆಡಲ್ಲ ಹಿಂಗಂತ. ಬೇರೆ ಊರಾಗ ಹೋಗಿ ಆಡಕ್ಕೆ ಇಂಟ್ರೆಸ್ಟ್ ಇರ್ತಿತ್ತು, ಬಟ್ ಅಲ್ಲಿ ಹೋಗಿ ಆಡಕ್ಕೆ ನಮ್ಗೆ ಚಾನ್ಸ್ ಇರ್ತಿದ್ದಿಲ್ಲ. ನಮ್ಮೂರಾಗ ಆಡಕತ್ತಾರಪ್ಪ ಅಂದ್ರೆ ಒಂದು ಖುಷಿ. ಹಿಂದೆಲ್ಲ ಆಡ್ಯಾರ್ರಿ, ನಮ್ಮೂರಾಗೆಲ್ಲ ಆಡ್ಯಾರ, ಬಟ್ ನಮ್ಗೆ ಆಸಕ್ತಿ ಇದ್ದಿದ್ದಿಲ್ಲ. ಈಗ ಆಸಕ್ತಿ ಅಂತ ತುಂಬಿದ್ರಂತಂದ್ರೆ ನಮ್ಮ ಬಸವರಾಜ್ ಸರ್, ನಮ್ಮ ಅರವಿಂದ್ ಸರ್, ಮತ್ತೆ ಸರ್, ಮತ್ತಾಗ ಎಲ್ಲ ಗುರು ಹಿರಿಯರು ಮಾಡ್ತೀವಿ. ಆಟದಿಂದ ನಾವು ಇಲ್ಲಿ ಆಡಕತ್ತೀವಿ. ಹಿಂಗ ನಮ್ಮ ಸ್ಪೋರ್ಟ್ಸಿನ ಚಟುವಟಿಕೆಯಲ್ಲಿ ಮುಗುಳನ್ನು ಮುಟ್ಟುವಂತ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಸಾಥ್ ಹಿಂಗೆ ಇರ್ಬೇಕಂತ ನಾನು ಆಶೀರ್ವದಿಸ್ತಂತೆ ಮಾತಾಡಿಕೊಂಡಂತ ನಮ್ಮ ಅವ್ರ ಮಾತುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಖುಷಿ 2 ನುಡಿಗಳನ್ನು ಹೇಳಿದಂತ ಪ್ರಜ್ವಲ್ ವಾಲಿಕರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನೇರವಾಗಿ ಉದ್ಘಾಟನೆ. ಗ್ರಾಮದ ಎಲ್ಲ ಹಿರಿಯರು, ತಂಡದ ಮ್ಯಾನೇಜರ್ಗಳು, ಓನರ್ಗಳು ಅಲ್ಲಿ ಉದ್ಘಾಟನೆ ಮಾಡಿದ ನಂತರ 38 ಸರ್ಕಲ್ ಐತಲ್ಲ, ಅಲ್ಲೆಲ್ಲರೂ ಇಟ್ಕೋಬೇಕು. ಒಂದು ರಾಷ್ಟ್ರಗೀತೆಯೊಂದಿಗೆ ಪಂದ್ಯ ಪ್ರಾರಂಭವಾಗುತ್ತದೆ. ಮೊದಲನೇ ಪಂದ್ಯ ರಾಯಲ್ ಚಾಲೆಂಜರ್ಸ್, ನಮ್ಮೆಲ್ಲರ ನಾಡಿ ಉಸಿರು ರಾಯಲ್ ಚಾಲೆಂಜರ್ಸ್ ಹಂಗನಕಟ್ಟಿ ತಂಡ ಹಾಗೂ ಇನ್ನೊಂದು ತಂಡ ಹಂಗನಕಟ್ಟಿ ಕಿಂಗ್ಸ್ ತಂಡದ ನಡುವೆ ನಡೀತಕ್ಕಂಥ ಮೊದಲ ಪಂದ್ಯ. ಅಲ್ಲಿ ಉದ್ಘಾಟನೆ ಗುರು ಹಿರಿಯರಿಂದ ಆದ ತಕ್ಷಣ ಎಲ್ಲರೂ 38ಗೆ ಬಂದು ರಾಷ್ಟ್ರಗೀತೆಯೊಂದಿಗೆ ಪಂದ್ಯ ಪ್ರಾರಂಭವಾಗುತ್ತದೆ. ಎಲ್ಲರೂ ಉದ್ಘಾಟನೆ ಕಡೆಗೆ ಹೋಗಬೇಕು. ದಯವಿಟ್ಟು ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮದ ಯಾವುದೇ ಕಾರ್ಯಕ್ರಮ ಇರಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀಯುತ ವೀರೇಶ್ ಗಡ್ಡಿ ಹಾಗೂ ವೀರೇಶ್ ಅಂಗಡಿ ಅವರೊಂದಿಗೆ ಗ್ರಾಮದ ಗುರು ಹಿರಿಯರು, ಎಲ್ಲ ತಂಡದ ಓನರ್ಗಳು, ಗ್ರಾಮದ ಸರ್ವ ಮಾನ್ಯರು, ಶ್ರೀಯುತ ಎಲ್ಲ ಹಿರಿಯರ ನೇತೃತ್ವದೊಳಗ ಪಂದ್ಯಕ್ಕೆ ವಿದ್ಯುಕ್ತವಾಗಿರ್ತಕ್ಕಂತಹ ಉದ್ಘಾಟನೆ ಕೆಲವೇ ಕ್ಷಣಗಳಲ್ಲಿ ಜರುಗುತ್ತಲಿದ್ದು ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಯುತ ವೀರೇಶ್ ಅಂಗಡಿ, ಶ್ರೀಯುತ ಮಾನವಪ್ಪನ ಶೆಟ್ಟಿ, ಶ್ರೀಯುತ ಸಂತೋಷ್ ಕಾಸಣ್ಣ ಹಾಗೂ ಗಣೇಶ್ ಗಂಟಿ, ಶ್ರೀಯುತ ಪ್ರಶಾಂತ್ ಶೆಟ್ಟಿ, ಶ್ರೀಯುತ ವೆಂಕಟಗೌಡ ಪಾಟೀಲ್, ಶ್ರೀಯುತ ಪ್ರಧಾನಪ್ಪನ ಕಾಳೆಯವರು, ಶ್ರೀಯುತ
ಎಲ್ಲ ಎಲ್ಲ ಗ್ರಾಮದ ಗುರಿ ಹಿರಿಯರಿಗೆ ಎಲ್ಲರಿಗೂ ಜೋರಾದ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆ ಅಂತ ಸಲ್ಲಿಸುತ್ತಾ ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು 38 ಕಡೆ ನಿಂತ್ಕೋಬೇಕು. ದಯವಿಟ್ಟು ಎಲ್ಲ ಅಭಿಮಾನಿಗಳು ಕ್ರೀಡಾಭಿಮಾನಿಗಳು 38